ಮಾಸ್ ಅನ್ನೋ ಪದಕ್ಕೆ ಅರ್ಥ ಏನು ಸರ್? ಮಾಸ್ ಅನ್ನೋ ಪದಕ್ಕೆ ಅರ್ಥ ಏನು ಸರ್? ಒಳಗಡೆ ಹೋಗಿ ಸರ್, ನಮ್ ಶಿವಣ್ಣ ಮಾಸ ಸರ್, ನಮ್ ಶಿವಣ್ಣ ಮಾಸ ಸರ್. ಮಾಸ್ಕ್ ಇನ್ನೊಂದು ಆಗ್ತಾರೆ ನಮ್ ಶಿವಣ್ಣ. ಓನ್ಲಿ ರೌಡಿಸಮ್, ಓನ್ಲಿ ಲೈಫ್, ಒನ್ ಅಂಡ್ ಓನ್ಲಿ ಡಾಕ್ಟರ್ ಶಿವಣ್ಣಂಗೆ ಸರ್. ಬೊಂಬಾಟಾಗಿದೆ. ಇಂಟರ್ಗಿನ ಒಂದ್ ಫೈಟ್ ಇದೆ, ಇಂಟರ್ಗಿಂತ ಮುಂಚೆ ಒಂದ್ ಫೈಟ್, ಕ್ಲೈಮ್ಯಾಕ್ಸ್ ಫೈಟ್. ಈ 2 ಫೈಟ್ ಅಲ್ಲೇ ನೀವು ಕೊಟ್ಟಿರೋ ದುಡ್ಡು ವಸೂಲಿ ಸರ್. ಪಕ್ಕ ಪೈಸಾ ವಸೂಲ್ ಮೂವಿ ಸರ್ ಇದು. 100 ಕೋರ್ಸ್ ಸರ್. ನಾವು ಸೀಟಲ್ಲೇ ಕೂದೆ ಸರ್, ನಮಗೆ ಸೀಟ್ ಸಿಕ್ಕಿಲ್ಲ ಸರ್. ನಾವು ಆಕ್ಚುಲಿ ಸ್ಟ್ಯಾಂಡಿಂಗ್ ಅಲ್ಲಿ ನೋಡಿರೋ ಪಿಕ್ಚರ್ ಇದು. ನಮಗೆ ಸೀಟೇ ಸಿಕ್ಕಿಲ್ಲ, ನಾವು ಸೀಟಲ್ಲಿ ಕೂರೋದು ಇಲ್ಲ. ಶಿವಣ್ಣ ಬಂದ್ರೆ ನಮ್ದು ಹಬ್ಬ. ನಾವು ಯಾವ್ದೇ ಕಾರಣಕ್ಕೂ ಸೀಟಲ್ಲೂ ಕೂರಲ್ಲ, ಎಲ್ಲೂ ಕೂರಲ್ಲ. ಓನ್ಲಿ ಶಿವಣ್ಣ ಸ್ಕ್ರೀನ್ ಮುಂದೆ ಇರ್ತೀವಿ ಸರ್. ಶಿವಣ್ಣ ಲಾಂಗ್ ಇರ್ತಾರೆ ಇವತ್ತಲ್ಲ ಸರ್, 20 ವರ್ಷ ಮುಂಚೆನೆ ಇರ್ತಾರೆ. 6 ವರ್ಷದ ನಂತರ ಲಾಂಗ್ ಇರ್ತಾರೆ. ನಮಗೆ ತುಂಬಾ ಖುಷಿ ಆಯ್ತು ಸರ್. ಶಿವಣ್ಣ ಭಕ್ತಿ, ಶಿವಣ್ಣನ ಕನ್ನಡ ಚಿತ್ರರಂಗದ ಶಕ್ತಿ. ತಾಳ್ಮೆ ಕಳ್ಕೊಂಡಾಗೆಲ್ಲ ತುಂಬಾ ಜನ ತಲೆಗಳನ್ನ ಕಳ್ಕೊಂಡಿದ್ದಾರೆ ಅಂತ ಇಂಟರ್ವ್ಯೂ ಬ್ಲಾಕ್ ಅಲ್ಲಿ ಹೇಳ್ತಾರೆ. ಇಂಟರ್ವ್ಯೂ ಆದ್ಮೇಲೆ ಎಷ್ಟೆಲ್ಲ ಉರುತ್ತೆ. ಬಾಕ್ಸ್ ಆಫೀಸ್ ಬ್ರಹ್ಮ ಇಸ್ ಬ್ಯಾಕ್. ಅದೇ ತರ RCB ಗೆ KL ರಾಹುಲ್ ಆಲ್ಸೋ ಇಸ್ ಬ್ಯಾಕ್. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಗುರು. ತುಂಬಾ ಇಷ್ಟ ಆಯ್ತು, ಎಮೋಷನ್ಲಿ ತುಂಬಾ ಕನೆಕ್ಟ್ ಆಯ್ತು. ತಂಗಿ ಸೆಂಟಿಮೆಂಟ್ ಆಗ್ಲಿ, ಪ್ರತಿಯೊಂದು ಡೈಲಾಗ್ ಆಗ್ಲಿ, ಡೈಲಾಗ್ಗೆ ತುಂಬಾ ತೂಕ ಇದಾವೆ. ಅದ್ಭುತವಾಗಿ ಮೂಡ್ ಬಂದಿದೆ ಮೂವಿ ಮಾತ್ರ. ಅಲ್ಟಿಮೇಟ್, ಫೈನಲಿ ಬ್ಲಾಕ್ ಬಸ್ಟರ್ ಹಿಟ್. ಬಾಕ್ಸ್ ಆಫೀಸ್ ಬ್ರಹ್ಮ ಈಸ್ ಬ್ಯಾಕ್. ಬಾಸ್ ಅನ್ಸ್ಕೊಳ್ಳೋಕು ಯೋಗ ಮತ್ತು ಯೋಗ್ಯತೆ ಎರಡೇ ಇರ್ಬೇಕು. ಅದಕ್ಕೆ ಮೀರುತ್ತೆ ಏನ್ ಗೊತ್ತಾ? ಬಾಕ್ಸ್ ಆಫೀಸ್ ಬ್ರಹ್ಮ ಈಸ್ ಬ್ಯಾಕ್ ಅಷ್ಟೇ. ಗಾಡ್ ಆಫ್ ಆಲ್ ಮಾಸ್. ಗಾಡ್ ಅಂದ್ರೆ ಗೊತ್ತಲ್ಲ, ದೇವರುಗಳಿಗೆಲ್ಲ ಇವರೇ ಬಾಸ್. ಬಾಕ್ಸ್ ಆಫೀಸ್ ಬ್ರಹ್ಮ ಈಸ್ ಬ್ಯಾಕ್. ಎನರ್ಜಿ 62 ಈ ವಯಸ್ಸಲ್ಲಿ ಎನರ್ಜಿ ಇದೆಯಲ್ಲ, ಆ ಎನರ್ಜಿ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ತೋರ್ಸ್ಬಿಡಿ. ಆ ಲಾಂಗ್ ಇದೆ, ಗ್ರಿಪ್ ಇದೆಯಲ್ಲ, ಹೋಮ್ ಮೂವಿ ಅಂತ ಬಂದಿರೋ ಗ್ರಿಪ್ ಇನ್ನ ತಪ್ಪಿಲ್ಲ. ಬಾಕ್ಸ್ ಆಫೀಸ್ ಬ್ರಹ್ಮ ಇಸ್ ಬ್ಯಾಕ್ ಅಂತ ಪದೇ ಅದಕ್ಕೆ ಹೇಳ್ತಾರೆ. ಆ ಬಾಕ್ಸ್ ಆಫೀಸ್ ನ ಹಣೆ ಬರೋದು ಯಾರು ಗೊತ್ತಾ? ಬ್ರಹ್ಮ. ಯಾರೇನೇ ಬಾಸ್ ಅನ್ಕೋಬಹುದು, ಯಾರೇನೇ ಬಿಗ್ ಬಾಸ್ ಅನ್ಕೋಬಹುದು. ಸ್ಟಾರ್ ವಾರ್ ಬೇಡ ಇಲ್ಲಿ. ಕನ್ನಡ ಫಿಲಂ ನ ಫಸ್ಟ್ ಶೋ ಬಂದು ದಯವಿಟ್ಟು ನೋಡಿ, ಸ್ಟಾರ್ ವಾರ್ ಮಾಡ್ಬಿಡಿ. ಬಾಕ್ಸ್ ಆಫೀಸ್ ಬ್ರಹ್ಮ ಇಸ್ ಬ್ಯಾಕ್. ಯಾವಾಗ್ಲೂ ಒಳ್ಳೆತನ ಬೆಳೆಸ್ಕೊಳ್ಳಿ. ಅವರ ಅಭಿಮಾನಿಗಳಿಗೆ ಅವರವರೇ ಸುಲ್ತಾನ, ಅವರವರೇ ಬಾಸ್. ನಮಗೆ ಬಾಕ್ಸ್ ಆಫೀಸ್ ಸುಲ್ತಾನ ಓಕೆ, ಅವ್ರ ಅಭಿಮಾನ ಓಕೆನಾ, ಅವ್ರ ಇಷ್ಟ. ಅದು ಬ್ರಹ್ಮ ಅಂದ್ರೆ ಯಾರು ಗೊತ್ತಾ? ಹಣೆ ಬರೋಣ, ಮನುಷ್ಯನ ಹಣೆ ಬರೋನು ಬ್ರಹ್ಮ. ಬಾಕ್ಸ್ ಆಫೀಸ್ ನಲ್ಲಿ ಹಣೆ ಬರೆಯೋದು ಶಿವಣ್ಣನೇ. ಶಿವಣ್ಣ ನೋಡಿದ್ರೆ ಮೈಲುಗಳೆಲ್ಲ ಇಲ್ಲೇ ಗುರು. ಮೈಲುಗಲ್ಲುಗಳಿಗೆ ಬ್ರಾಂಡ್ ಅಂಬಾಸಿಡರ್ ಯಾರಾದ್ರೂ ಇದ್ರೆ, ಮೈಲುಗಲ್ಲುಗಳಿಗೆ ಬ್ರಾಂಡ್ ಅಂಬಾಸಿಡರ್ ಯಾರು ಇದ್ರೆ ಅದು ಶಿವಣ್ಣ. ಒನ್ ಅಂಡ್ ಓನ್ಲಿ ಶಿವಣ್ಣ. ಅವತ್ತು ಡೈಲಾಗ್ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಫಸ್ಟ್ ಟೈಮ್, ಯಾವತ್ತೂ ಹೇಳಿಲ್ಲ. ಅಣ್ಣ ಅಂದ್ರೆ ಶಿವಣ್ಣ, ನಾಡು ಅಂದ್ರೆ ಕರುನಾಡು. ಅಭಿನಯಕ್ಕೆ ಒಬ್ಬರೇ ಚಕ್ರವರ್ತಿ, ಅದು ಸುದೀಪಣ್ಣ. ಆದ್ರೆ ಕರ್ನಾಟಕ ಒಬ್ಬ ಚಕ್ರವರ್ತಿ, ಅದೇ ನಮ್ಮ ಶಿವಣ್ಣ. ಓಕೆ, ಮೂವಿ 100 ಕೋಟಿ ಬಂದ್ಬಿಟ್ಟು ಯಾರ ಬಗ್ಗೆ ಪ್ಯಾನ್ ಇಂಡಿಯಾ ಮಾಡ್ತಾರೆ. 10 ಕೋಟಿ ಇದ್ರೂ ಪರವಾಗಿಲ್ಲ, ನಾನು ಕನ್ನಡದ ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ರಲ್ಲ, ಅದು ಶಿವಣ್ಣ. ಓಕೆ, ಫಿಲಮ್ ಹೆಂಗಿದೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು ನಿಮ್ಮ ಕೂದ್ಲಿಂಗೆ ಎದ್ದು ನಿಂತ ಇದೆ ನೋಡಿ. ಅದು ಕುತ್ಕೊಳ್ಬೇಕಂದ್ರೆ ನಿಮ್ಮನ್ನ ಹಂಗೆ ಸೀಟಲ್ಲಿ ಹಿಂಗೆ ಕಟ್ಬಿಟ್ಟು ಕುಯ್ಸೈತೆ. ಅದು ಪವರ್ ಶಿವಣ್ಣ. ಆ ನರ್ತನ್ ಸರ್, ಏನು ಸರ್ ನೀವು ಒಂದೊಂದು ಸಣ್ಣ ಪಾಯಿಂಟನ್ನು ಇಷ್ಟೊಂದು ನೀಟಾಗಿ ಕಟ್ಕೊಂಡಿದ್ದೀರಾ. ಅಂದರೆ ಇದು ನಾನು ತುಂಬ ಹೊಗಳ್ತಾ ಇದ್ದೀರಾ, ಅದು ಇದನ್ನು ನಾನು ಸುದೀಪನ ಫ್ಯಾನ್ ಆಗೇ ಮಾತಾಡ್ತಾ ಇದ್ದೀನಿ. ಈ ಏಜಲ್ಲೂ ನಮ್ಮ ಶಿವಣ್ಣ ಈ ಲೆವೆಲಲ್ಲೆಲ್ಲ ಇದು ಮಾಡೋಕ್ಕಾಗುತ್ತಾ? ನೆಕ್ಸ್ಟ್ ಲೆವೆಲಲ್ಲಿ ಆಗಿದೆ ಮೂವಿ, ನೆಕ್ಸ್ಟ್ ಲೆವೆಲಲ್ಲಿ ಆಗಿದೆ. ಅದು ಸೆಕೆಂಡ್ ಹಾಫ್ ಅಂತೂ ನಿಮಗೆ ಹೆಂಗಿದೆ ಅಂತಂದರೆ, ಹೌದಾ ಇಷ್ಟು ಬೇಗ ಮೂವಿ ಮುಗಿಬಿಡ್ತಾ ಅಂತ ಅನ್ಸ್ಬಿಡುತ್ತೆ. ಆಮೇಲೆ ಒಬ್ಬ ಮನುಷ್ಯ ಸಮಾಜದಲ್ಲಿ ಶಿವಣ್ಣ ಯಾವ್ದು ಕೊಟ್ಟರು, ಯಾವುದೇ ಏನೇ ಒಂದು ಕೊಟ್ಟರು ಅದಕ್ಕೊಂದು ಅರ್ಥ ಇರುತ್ತೆ. ಯಾಕಂದರೆ ತಾಯಿನ ನೀನು ಹೆಂಗೆ ಲವ್ ಮಾಡ್ಬೇಕಂತ ಜೋಗಿಯಲ್ಲಿ ಕಳಿಸ್ಕೊಟ್ರು. ಆಮೇಲೆ ನಿಮಗೆ ಒಂದು ಲವ್ವರ್ನ ನೀನು ಯಾವ ಥರ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಮೈಲಾರಿಯಲ್ಲಿ ಕಳಿಸ್ಕೊಟ್ಬಿಟ್ರು. ಇದೆಲ್ಲ ನನ್ನ ಫೇವ್ರೇಟ್ ಮೂವಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವತ್ತು ನೀವು ಒಂದು ತಂಗಿ ಇದ್ದರೆ, ಆ ತಂಗಿನ ನೀನು ಯಾವ ಥರ ನೀನು ಲವ್ ಮಾಡ್ತೀಯಾ, ಯಾವ ಥರ ಅವಳಿಗೆ ಪ್ರೀತಿ ಕೊಡ್ತೀಯ. ನಿಮ್ಗೆ ತಂಗಿ ಇಲ್ಲ ಅಂತಂದರೆ ನೀವು ಮಿಸ್ ಮಾಡ್ಕೊತೀವಿ ಒಂದು ತಂಗಿನ. ಅದೇ ನಿಮ್ಮ ತಂಗಿ ಇದ್ದರೆ ನಾನೇನೋ ಅವಳ ಹತ್ರ ಮಾತಾಡ್ತಾ ಇಲ್ವಲ್ಲ, ಅವಳ ಹತ್ರ ಮಾತಾಡ್ಬೇಕಂತ ಕಣ್ಣಲ್ಲಿ ನಿಮಗೆ ಹಂಗೆ ನೀರು ಬಂದಿರುತ್ತೆ. ಅದು ಈ ಸಿನಿಮಾದ ಪವರು. ಓಕೆ, ಅಂದರೆ ಸಮಾಜದಲ್ಲಿ ನೀನು ಏನಾದರೂ ಒಳ್ಳೆಯದೇ ಮಾಡ್ತೀಯಾ, ನಾನು ಎಲ್ಲ ನೀಟಾಗಿ ವ್ಯವಸ್ಥೆಯ ಪ್ರಕಾರ ನಾನು ಹೋಗ್ತೀನಿ ಅಂತಂದರೆ, ಯಾವುದಾದ್ರೂ ಒಂದು ಕೆಟ್ಟ ಕಲ್ಲು ಹೆಂಗೆ ಬಿಸಾಡುತ್ತೆ, ಆ ಕೆಟ್ಟ ಕಲ್ಲನ್ನ ನಾನು ಸೈಡ್ಗಿಡು ಪರವಾಗಿಲ್ಲ, ನಾನು ಸರಿಯಾಗೇ ಹೋಗ್ತೀನಿ ಅಂದಾಗ, ಈ ಸಿಸ್ಟಮ್ ಬಿಡದೇ ಇದ್ದಾಗ ಪ್ರತಿಯೊಬ್ಬನ ಮನುಷ್ಯನೂ ಆ ಒಳಗಡೆ
ಕಾಮ ಕ್ರೋಧ ಮದ ಮತ್ಸರ ಅಂತ ಅದಕ್ಕೆ ಹೇಳ್ತೀವಿ. ಸುಮ್ಮನೆ ದೊಡ್ಡವ್ರು ಇದೆಲ್ಲ ಹೇಳಿರಲ್ಲ, ಅದಿರುತ್ತೆ ಒಳಗಡೆ ಇರುತ್ತೆ. ಅದನ್ನ ಎಬ್ಬೇಲ್ಸೋಕೆ ಒಂದು ಆ ಸಿಸ್ಟಮ್ ಸರಿ ಇದ್ದಾಗ ನಡ್ಕೊಂಡು ಹೋಗುತ್ತೆ, ಸರಿ ಇಲ್ಲದಿದ್ದಾಗ ಹೊರಗಡೆ ಬಂದಾಗ ಏನಾಗುತ್ತೆ ಅನ್ನೋದೇ ಭೈರತಿ ರಣಗಲ್. ಸರ್ ಇವಾಗ ಇದು ಹೋಮಲ್ಲಿ ಒಂದು ಹುಡುಗಿಗೋಸ್ಕರ ಪ್ರೇಯಸಿಗೋಸ್ಕರ ಲಾಂಗ್ ಹಿಡಿತಾರೆ, ಜೋಗಿಯಲ್ಲಿ ತಾಯಿಗೋಸ್ಕರ ಲಾಂಗ್ ಹಿಡಿತಾರೆ, ಟಗುರಲ್ಲಿ ಒಂದು ಸಿಸ್ಟಮ್ ಕ್ಲೀನ್ ಮಾಡೋಕ್ಕೋಸ್ಕರ ಒಂದು ಇದು ಮಾಡ್ತಾರೆ. ಸೊ ಇದರಲ್ಲಿ ಒಂದು ಜಸ್ಟಿಸ್ ನ್ಯಾಯಕ್ಕೋಸ್ಕರ ನ್ಯಾಯ ಸಿಗಲಿ ಅಂತ ಜನರಿಗೋಸ್ಕರ ಲಾಂಗ್ ಹಿಡಿತಾರೆ. ಇದ್ರ ಬಗ್ಗೆ ಹೇಳೋದು ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಶಿವನಿಗೆ ಏನಾದರೂ ಒಂದು ಫಿಲಮ್ ಕೊಟ್ರಿ, ನೀವು ಮೈಲಾರಿ ಬಿಟ್ರಿ, ಮೈಲಾರಿಯಲ್ಲಿ ಒಂದು ಲವರ್ಗೋಸ್ಕರ ಮಾಡ್ತಾರೆ. ಓಕೆ, ಸೊ ಏನಂದ್ರೆ ಶಿವನ್ ಏನಾದ್ರೂ ಒಂದು ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ಎಲ್ಲ ಇವಾಗ ಆಲ್ರೆಡಿ ಚಾನಲ್ಸ್ ಎಲ್ಲ ನೋಡಿರ್ತಾರೆ. ಕಮ್ಮಿ ಅಂತಂದ್ರು ನೀವು ಈ ಥಿಯೇಟ್ರಲ್ಲಿ ಬೆಳಗ್ಗೆಯಿಂದ 6 ಗಂಟೆ ಸ್ಟಾರ್ಟ್ ಆಗಿದೆ, ಇಷ್ಟುವರೆಗೆ ನೀವು ಕಮ್ಮಿ ಅಂದ್ರೆ 100